Hello, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ಬ್ಲಾಗ್ಸ್. ಇವತ್ತು ನಮ್ಮನೆಯ ಪಿತೃಪಕ್ಷದ ಬ್ಲಾಗ್ನ ನೀವು ನೋಡ್ಬೋದು. ನಾವು ಮಂಗಳವಾರ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸೋಮವಾರ ಸಂಜೆ ಎಡೆಗೆ ಮಾತ್ರ ಮನೇಲಿ ಮಾಡೋಣ ಅಂತ ಇದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಸೊ ಬರೋರ್ಗೆಲ್ಲರಿಗೂ ಮತ್ತು ನಾವು ತಿನ್ನೋಕ್ಕೆ ಕೇಟ್ರಿಂಗ್ಸ್ಗೆ ಹೇಳಿದರು. ಸೊ ಎಡೆಗೆ ಮಾಡೋಕ್ಕೋಸ್ಕರ ಎಲ್ಲ ತಯಾರಿನ ಮಾಡ್ಕೊತಾ ಇದ್ರು. ಬುಧವಾರ ಭೂಮಿಗೆ ಎಡೆ ಇಡಬಾರ್ದು ಅಂತ ಅಂದ್ಬಿಟ್ಟು ಮಂಗಳವಾರಕ್ಕೆ ಡಿಸೈಡ್ ಮಾಡಿಕೊಂಡ್ರು. ಬಿಕಾಸ್ ಅಮಾವಾಸ್ಯೆ ಬುಧವಾರ ಬಿದ್ದಿದೆ ಅಂತ ಅಂದ್ಬಿಟ್ಟು ಮಂಗಳವಾರ ಬೆಳಗ್ಗೆ ನನ್ನ ಎಬ್ಬರ್ಸಕ್ಕೆ ಬಂದಿದ್ದಾರೆ ನೋಡಿ. ಅಮ್ಮಲೋ ನನ್ನ ಎಬ್ಬರ್ಸಕ್ಕೆ ಬಂದಮ್ಮ ನೀನು. ಎಲ್ಲಿಗೆ ಹೋಗ್ಬೇಕು ನಾನು ಇವತ್ತು? ಆಫೀಸ್ ಹೋಗಿ ಬರ್ಲಾ? ಮಾಡು ಅವಳು ಕ್ಯಾಮ್ರಾ ಆನ್ ಆದ್ರೆ ಕೊಡಲ್ಲ ಎಲ್ಲ ದೇವ್. ಕಾಫಿ ಕುಡಿದು ಕೆಳಗಡೆ ಇಳಿದೆ. ಪುಣ್ಯ ಮಾಡ್ಬೇಕಾದ್ರೆ ನಾನು ಮಲ್ಕೊಂಡಿದ್ದೆ. ಬಿಕಾಸ್ ನಂದು 30th ಲಾಸ್ಟ್ ವರ್ಕಿಂಗ್ ಡೇ ಇತ್ತು, ಸೆಪ್ಟೆಂಬರ್ 30th. ಪಕ್ಷದ ದಿನಾನೇ ನಾನು ಆಫೀಸ್ಗೆ ಹೋಗ್ಬೇಕಿತ್ತು. ಸೊ ನಮ್ಮಮ್ಮ ಇಲ್ಲಿ ಎಲ್ಲ ಕಳಸ ಇಟ್ಟು ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಮಾಮ ಬಂದು ಸೋಫಾ ಕವರ್ನೆಲ್ಲ ಹಾಕಿ ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಪುಣ್ಯದಲ್ಲಿ ಇರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಅಜ್ಜಿ ಅವ್ರು ಗಂಧ ಕೊಟ್ಟಿರ್ತಾರೆ. ಆ ಗಂಧನ ಮತ್ತು ಅಕ್ಷತೆನ ನನ್ನ ಹಣೆಗೆ ಇಡ್ತಾ ಇದ್ದಾರೆ. ಮತ್ತು ಪಂಚಾಮೃತನ ನಮ್ಮ ಅತ್ತೆ ಕೊಟ್ಟರು. ಆಮೇಲೆ ಒಬ್ಬೊಬ್ಬರೇ ಒಂದೊಂದೇ ಕೆಲಸಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಚಿಕ್ಕಮ್ಮ ಹಿಂಗೇನೆ ಸ್ವಲ್ಪ ಟ್ಯಾಂಟ್ರಮ್ಸ್ ಜಾಸ್ತಿ. ಅವರು ಧೂಪಕ್ಕೆ ಚಿಪ್ಪನ್ನ ಬಿಸಿ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಅತ್ತೆ ಅದು ಏನು ಎಡೆಗೆ ಒಡೆನ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಕೇಟ್ರಿಂಗ್ಸಿಂದ ಎಲ್ಲ ಬಂದಿತ್ತು ಅಷ್ಟೊತ್ತಿಗಾಗಲೇ. ಒಂದು ಮಧ್ಯಾಹ್ನ ಇದು ಆಲ್ಮೋಸ್ಟ್ 1 ಗಂಟೆ ಅಷ್ಟೊತ್ತಿಗೆಲ್ಲನೂ ಕೇಟ್ರಿಂಗ್ಸಿಂದ ಎಲ್ಲ ಊಟ ಬಂದ್ಬಿಟ್ಟಿತ್ತು. ಆಮೇಲೆ ಇಲ್ಲಿ ನೀವು ನಮ್ಮ ಮಾಮ ಆ್ಯಕ್ಚುಲಿ ಸೋಫಾ ಕವರ್ನ ಸೆಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ನಮಗೆ ನಮ್ಮ ಮಾಮ ಕೆಲಸ ಮಾಡೋದು ನೋಡಿದ್ರೆ ಒಂಥರ ಏನೋ ಮನೇದೇನಾದ್ರು ಒಂದು ಕೆಲಸನ ಅವ್ರು ಮಾಡ್ತಿದ್ರೆ ನಮಗೊಂಥರ ಮಾಮ ಮಾಡ್ತಾ ಇದ್ದಾರೆ ಅನ್ನೋ ಥರ ಫೀಲಿಂಗು. ಬಿಕಾಸ್ ಅವ್ರನ್ನ ನಾವು ಅಲ್ಲಿ ನೋಡ್ತೀವಿ, ತುಂಬ ಟಾಪ್ ಆಗಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ಮಾಮನ ನಾವು ನೋಡೋದು. ಸೊ ನಮ್ಮ ಮಾಮ ಇದನ್ನು ಮಾಡಬೇಕಾದ್ರೆ ನಾನು ರೆಕಾರ್ಡಿಂಗ್ ತಗೊಂಡೆ, ಬಿಕಾಸ್ ಮಾಮ ಮಾಡ್ತಿದ್ದಾರೆ ಅಂತ. ಹಾಗೆ ನಮ್ಮ ಅಕ್ಕ ಜಪಾನಿಂದ ಸ್ಕಾಚ್ ಬಾಟಲ್ ತೊಗೊಂಬಂದಿದ್ಲು. ಅಲ್ಲಿದು ಒಂದು ಫೇಮಸ್ ಬ್ರ್ಯಾಂಡನ್ನು ತೊಗೊಂಬಂದಿದ್ಲು. ಸೊ ಅದನ್ನು ನಮ್ಮ ಮಾಮಂಗೋಸ್ಕರ ತಂದಿದ್ದು. ಅದನ್ನು ನಮ್ಮ ತಾತಂಗೆ ಇದ್ವಿ. ನಮ್ಮ ತಾತ ಕೂಡ ಒಂದು ರೇಂಜಿಗೆ ಅವ್ರು ಬದುಕಿರ್ಬೇಕಾದ್ರೆ ಸ್ವಲ್ಪ ಕುಡಿಯೋರು. ಸೊ ಏನು ಅವ್ರಿಗೇನೇನು ಇಷ್ಟ ಆಗುತ್ತೆ ಪಿತೃಪಕ್ಷದಲ್ಲಿ ಇರಲೇಬೇಕಲ್ವ. ಸೊ ಫಾರಿನಿಂದ ತಂದಿರೋದು ಅಂತ ಅಂದ್ಬಿಟ್ಟು ಅದನ್ನೇ ಇದ್ವಿ. ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡ್ಬೋದು ಅದನ್ನು ಯಾರು ಇಡ್ತಾರೆ ಅಂತ. ನಾನು ಅದಕ್ಕೆ ಆಡಿಯೋನ ಆಫ್ ಮಾಡಿಲ್ಲ ಆ್ಯಕ್ಚುಲಿ. ಅದನ್ನು ನೀವು ಪೂರ್ತಿ ಕೇಳಿಸ್ಕೊಬೋದು. ನಮ್ಮ ಮನೇಲೆಲ್ಲ ಹೇಗಿರುತ್ತೆ ಗಲಾಟಿ ಮತ್ತು ಮಾತುಕತೆಗಳು. ಜಪಾನ್ ಸ್ಕಾಚು ಯಾವ್ದದು? ಸೆಂಚುರಿ ವರ್ಲ್ಡ್ with a blend of 5. ಎಂಥ ಸೊಸೆ ಅದು ಜಪಾನ್ ಸ್ಕಾಚ್ ಇಟ್ರಮ್ಮ. ಮಾಮಂದು ತಾತಂಗ್ ಇಡ್ತಾರ. ಆದ್ರೂ ಈ ಸತಿ ಫಾರಿನ್ ಬ್ರ್ಯಾಂಡು ನಮ್ಮ ತಾತಂಗೆ. ಮತ್ತೆ ಮೊಮ್ಮಗಳು ಫಾರಿನ್ ಹೋಗಿದ್ದಾಳೆ, ಅದಕ್ಕೆ ಅಯ್ಯೋ ಅದಲ್ಲ ನಾನು ಹೇಳ್ತಾ ಇರೋದು ಈಗ ಆದ್ರೂ ಗುಡ್ ಸೊಸೆಯ. ಕ್ರೇಜಿ. ಸೀದಾ ಇಡೆ ಬ್ರ್ಯಾಂಡ್ ಕಾಣಿಸ್ತಾ ಇಲ್ಲ, ಬಂದ ತಕ್ಷಣ ಕಾಣಿಸ್ಬಾರ್ದಾ? ನೀಟಾಗಿಡೋ, ಬೀಳ್ಸಿಯ. ಸ್ವಲ್ಪ ಪಕ್ಕಕ್ಕೆ ಮಾಡಿಂಗೆ ಬಟ್ಟೆ ಹತ್ರ ಬರಂಗ್ ಮಾಡಿ. ಓಹೋ ಕಳ್ಸಕ್ಕೆ ಇದು ಏನೋ ದೃಷ್ಟಿ. ಸೊ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಎಲ್ಲ ಎಡೆಗೆಲ್ಲ ರೆಡಿ ಮಾಡಿ ಪ್ರತಿಯೊಂದು ಏನೇನು ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ಏನು
ಫಸ್ಟ್ ಮಾಮನ ಕೈಲೇ ಪೂಜೆ ಮಾಡಿಸಿದ್ರು. ಬಿಕಾಸ್ ಒಬ್ಬರೇ ಗಂಡು ಮಗ ನಮ್ಮ ತಾತನಿಗೆ, 3 ಜನ ಹೆಣ್ಮಕ್ಳು. ಅದರಲ್ಲಿ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ. ಫಸ್ಟ್ ಗಂಡು ಮಗನೇ ಪೂಜೆ ಮಾಡಬೇಕು, ಮಾಮನೇ ಫಸ್ಟ್ ಬೆಳಗ್ಗೆ ಎಲ್ಲ ಪುಣ್ಯ ಮಾಡಿದ್ದು. ನಾನು ಅವಾಗ ಇದ್ದಿರಲಿಲ್ಲ, ಅದಕ್ಕೋಸ್ಕರ ಆ ಪುಣ್ಯ ಮಾಡಿದ್ದು ವಿಡಿಯೋಸ್ ಯಾರೂ ಮಾಡಿಕೊಂಡು ಇಲ್ಲ, ಮತ್ತು ನಾನು ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಾಮ ಫಸ್ಟ್ ಪೂಜೆ ಮಾಡ್ತಿದ್ದಾರೆ. ಆಮೇಲೆ ಮಕ್ಕಳು, ಅಜ್ಜಿ, ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಕೋಮಲಜ್ಜಿ, ಕುಸುಮ ಆಂಟಿ, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲರೂ ಪೂಜೆ ಮಾಡಿರೋದು ನೀವು ನೋಡ್ಬೋದು. ಇವರು ನಮ್ಮಮ್ಮ ಆ್ಯಕ್ಚುಲಿ ಪೂಜೆಗೆ ಫೇಮಸ್ಸು. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಪೂಜೆ ಮಾಡ್ತಾರೆ. ಸೊ ನಮ್ಮಮ್ಮಂದೇ ನೋಡಿದ್ರೆ ಲಾಂಗೆಸ್ಟ್ ಪೂಜೆ ವಿಡಿಯೋ. ಬಿಕಾಸ್ ಅವರು ಅರ್ಶಿನ ಕುಂಕುಮದಿಂದ ಎಲ್ಲ ಇಟ್ಟು ಆಮೇಲೆ ತುಂಬ ಬೇಡ್ಕೊತಾರೆ. ನಮ್ಮಣ್ಣ ಹೇಳೋನು, ದೇವ್ರಿಗೆ ಸ್ವಲ್ಪ ಉಸಿರಾಡೋಕ್ಕಾರೋ ಬಿಡು, ಇಲ್ಲ ಅಂದರೆ ನಿನ್ನ ಬೇಡಿಕೆಗಳೆಲ್ಲನೂ ದೇವ್ರಿಗೆ ನಿನ್ನೆ ಬ್ಲಾಕ್ ಮಾಡ್ದಂಗೆ ಆಗೋಗುತ್ತೆ ಅಂತ. ಆ ಥರ ನಮ್ಮಮ್ಮ ಆ್ಯಕ್ಚುಲಿ ಪೂಜೆ ಮಾಡೋದು. ಸ್ವಲ್ಪ ಜಾಸ್ತಿನೇ ಪೂಜೆ ಮಾಡ್ತಾರೆ ನಮ್ಮಮ್ಮ. ಇಲ್ಲೂ ಅಷ್ಟೇ, ಅವರು ಏನು ಬೇಡ್ಕೊಂಡೆ ಅಂದ್ರೂ ಹೇಳಲ್ಲ, ಒಟ್ಟಲ್ಲಿ ತುಂಬ ಜಾಸ್ತಿ ಪೂಜೆ ಮಾಡ್ತಾರೆ ನಮ್ಮಮ್ಮ. ಆ್ಯಕ್ಚುಲಿ ಅವ್ರಿಗೆ ಸಮಾಧಾನ ಆಗಬೇಕು. ಸಮಾಧಾನ ಆದಮೇಲೆ ಅವ್ರಿಗೆ ಏನೋ ದೇವ್ರ ಮನೆಯಿಂದ ಅಥವಾ ಈ ಥರ ದೊಡ್ಡವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಅವರು ವಾಪಸ್ ಬರೋದು. ಎಲ್ಲರೂ ನಮ್ಮ ಮನೇಲಿ ಹಿಂಗೇನೆ. ನಮ್ಮಮ್ಮ ಜಾಸ್ತಿ ಏನಂತಾರೆ, ಒಂದು 2 ಸ್ಟೆಪ್ ಜಾಸ್ತಿ ಈ ಪೂಜೆ ಮಾಡೋ ವಿಷಯದಲ್ಲಿ. ಅವ್ರಿಗೆ ಸಮಾಧಾನ ಆಗೋವರೆಗೂ ಬಿಡಲ್ಲ ಪೂಜೆ ಮಾಡೋದನ್ನು. ಹಾಗೆ ದೇವ್ರಿಗೆ ಆಗಲಿ, ಈ ಥರದ್ದೇ ಆಗಲಿ ಜಾಸ್ತಿ ಅವರು ಹೇಳೋದು, ದೇವ್ರಿಗಿಂತ ಜಾಸ್ತಿ ಈ ಥರ ನಮ್ಮ ಜೊತೆನೇ ಇದ್ದು ಬದುಕಿ ಆಮೇಲೆ ದೇವರಾಗಿರ್ತಾರಲ್ಲ ಅವ್ರುಗಳು ಬೇಗ ನಮಗೆ ಆಶೀರ್ವಾದ ಮಾಡೋದು. ಅವರಿಗೆ ನಾವು ಜಾಸ್ತಿ ಬೇಡ್ಕೊಂಡ್ರೆ ಆಗುತ್ತೆ ಕೆಲಸಗಳು, ಮತ್ತು ಏನೇ ಅಂದ್ಕೊಂಡ್ರೂ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ನನಗೂ ಅದು ಅನುಭವ ಆಗಿದೆ ಆ್ಯಕ್ಚುಲಿ. ಇಲ್ಲಿ ನಮ್ಮ ಕುಸುಮ ಆಂಟಿ, ನಮ್ಮ ಕೋಮಲಜ್ಜಿ ಎಲ್ಲರೂ ಬಂದು ದುಬ್ಬ ಹಾಕ್ತಾ ಇದ್ದಾರೆ. ನಮ್ಮ ಮಾಮ ಮತ್ತು ವಿದ್ವಾನ್, ನಮ್ಮ ದೊಡ್ಡಮ್ಮ, ನಮ್ಮ ಭಾವ ಮತ್ತು ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡಿ ಕೂತಿದ್ರು. ಆಮೇಲೆ ನಾವು ಎಲ್ಲ ಡೋರ್ಗಳೆಲ್ಲ ಮುಚ್ಕೊಂಡು ಕಾಗೆಗಡೆ ಇಡಬೇಕು ಅಂತ ಮೇಲ್ಗಡೆ ಹೋಗಿದ್ವಿ. ಟೆರೇಸ್ಗೆ ಸ್ವಲ್ಪ ಜನ, ಆಮೇಲೆ ಬಾಲ್ಕನಿಯಲ್ಲಿ ಸ್ವಲ್ಪ ಜನ ಇದ್ವಿ. ಇಲ್ಲಿ ನೋಡ್ಬೋದು ನಮ್ಮ ಮಾಮಂಗೆ 2 ಗಂಡು ಮಕ್ಕಳು, ಅಂದರೆ ನಮ್ಮ ತಾತಂಗೆ ಮೊಮ್ಮಕ್ಕಳು 2, ಪ್ರಜ್ಞಾನ್ ಮತ್ತು ವಿದ್ವಾನ್. ಅವರಿಬ್ಬರು ಅಷ್ಟೇ ಅವರಾಗವ್ರೆ ಸೆಲ್ಫಾಗಿ ಬಂದು ಅವ್ರ ತಾತಂಗೆ ಪೂಜೆ ಮಾಡ್ತಿದ್ದಾರೆ. ನಮಗೆ ತುಂಬ ಖುಷಿ ಮಕ್ಳಿಗೆಲ್ಲ ಮಾಡೋದು ನೋಡ್ತಿದ್ರೆ. ಅವರೇ, ನಾವೇನು ಹೇಳೋದೇ ಬೇಡ, ಅವರೇ ಎಲ್ಲ ಮಾಡ್ತಾರೆ. ಇವರಿಬ್ಬರು ನಮ್ಮ ಫ್ಯಾಮಿಲಿಗೆ ಸಖತ್ ಸ್ಪೆಷಲ್ ಕಿಡ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ 2 ಗಂಡು ಮಕ್ಕಳು ಜೊತೆಯಲ್ಲಿ ಏನು ತಾತ ಮತ್ತು ಅಜ್ಜಿ ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ.
ಸೊ ಎಲ್ಲರಿಗೂ ಒಳ್ಳೆ ಮಕ್ಕಳು, ಒಳ್ಳೆ ಮೊಮ್ಮಕ್ಕಳು, ಒಳ್ಳೆ ಸೊಸೆ ಎಲ್ಲರಿಗೂ ಸಿಗಲ್ಲ. ಸಿಕ್ಕಿದ್ರೆ ಅದು ಒಳ್ಳೆ ಕರ್ಮದಿಂದ ಸಿಕ್ಕಿದೆ ಅಂತ. ಸೊ ನಮ್ಮ ತಾತ ಮಿಡಲಲ್ಲಿದ್ದಾರಲ್ಲ, ಅವರು ಇಂದನೇ ನಾವು ಇವತ್ತಿಗೆ ಬದುಕಿದ್ದೀವಿ ಅಂತ ಹೇಳ್ಬೋದು. ಸೊ ಅವ್ರಿಗೆ ಒಳ್ಳೆ ಒಂದು ಆ ಒಂದು ಬುದ್ಧಿ ಇತ್ತು, ಅಥವಾ ಅವ್ರಿಗೆ ಆ ಒಂದು ಒಳ್ಳೆ ಮನಸ್ಸಿತ್ತು ಅಂದರೆ ಅಲ್ಲಿ ಅಕ್ಕಪಕ್ಕ ನಮ್ಮ ಮುತ್ತಾತ ಮುತ್ತಜ್ಜಿ ಇದ್ದಾರಲ್ಲ, ಅವ್ರು ಒಳ್ಳೆ ಕರ್ಮಗಳಿಂದ ಅಂಥ ಮಕ್ಕಳು ಅವರಿಗೆ ಹುಟ್ಟಿದ್ರು. ಸೊ ಅವರಿಂದ ನಮ್ಮ ಮಾಮ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ಸೊ ಹಾಗೆ ನಮ್ಮ ಕರ್ಮಗಳೇನೇ ಏನು ನಮ್ಮ ಲೈಫ್ನ ಡಿಸೈಡ್ ಮಾಡುತ್ತೆ. ಹಾಗೇನೇ ನಮ್ಮ ಮನೆಗೆ ಇವಾಗ ನಮ್ಮ ಅತ್ತೆ ಸೊಸೆಯಾಗಿ ಬಂದಿರೋದು. ಸೊ ನನಗಂತೂ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ನನಗಂತೂ ಅವ್ರ ಥರ ಒಂದು ಬುದ್ಧಿ ಕಲಿಬೇಕು, ಎಲ್ಲರ ಜೊತೆ ಅಡ್ಜಸ್ಟ್ ಆಗಿ ಎಲ್ಲರನ್ನೂ ಏನೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿರೋ ಥರ ಕಲಿಬೇಕು. ಸೊ ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಮಾಡಿದ ಒಳ್ಳೆ ಕರ್ಮಗಳಿಂದ ಅವ್ರಿಗೆ ಒಳ್ಳೆ ಮಕ್ಕಳು, ಮತ್ತು ಅವ್ರ ಫ್ಯಾಮಿಲಿಗೆ ಒಳ್ಳೆ ಸೊಸೆ, ಮತ್ತು ಅವರಿಗೆ ಮೊಮ್ಮಕ್ಕಳು ಹಾಗೆ. ಸೊ ನನಗೆ ನನ್ನ ಫ್ಯಾಮಿಲಿ ಅಂದರೆ ಒಂದು ಪ್ರೈಡ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ಈ ಫ್ಯಾಮಿಲಿ ಇದ್ದಲ್ಲೇ ನಾವು ಇವತ್ತಿಗೆ ಈ ಥರ ಬದುಕೋಕ್ಕೆ ಚಾನ್ಸೇ ಆಗ್ತಾ ಇರಲಿಲ್ಲ. ನನ್ನ ಮಗಳು ಆ್ಯಕ್ಚುಲಿ ಪೂಜೆ ಆಗಬೇಕಾದ್ರೆ ಅಥವಾ ರೆಡಿ ಆಗಬೇಕಾರೆಲ್ಲ ಹೋಗ್ಬಿಟ್ಟು ಮಲ್ಕೊಂಬಿಟ್ಟಿದ್ಲು ಪಾಪ. ಸೊ ಕಾಗೆ ಗಿಡ ಇಡಬೇಕು ಅಂತ ಅಂದ್ಬಿಟ್ಟು ರೂಮಿಂದ ಎಬ್ಬರಿಸ್ಕೊಂಡು ಮೇಲ್ಗಡೆ ಟೆರೆಸಿಗೆ ಕರ್ಕೊಂಡೋಗಿದ್ದೆ. ನಾನು ಮತ್ತೆ ನಮ್ಮಮ್ಮ ಮತ್ತು 3 ಜನ ಮಕ್ಕಳನ್ನು ಮೇಲ್ಗಡೆ ಕರ್ಕೊಂಡೋಗಿದ್ವಿ. ಪಾಪ ನಮ್ಮ ಅಕ್ಕ ಇಲ್ಲಿ ಅವಳನ್ನ ಕರ್ಕೊಂಬರೋ ಅಷ್ಟಕ್ಕೆ ಎಬ್ಬರಿಸಿ ಕಾಗೆಗೆಲ್ಲ ಇದು ಮಾಡಿ ಡೋರ್ ಮುಚ್ಚಿ ತೆಗ್ದು ನಮ್ಮ ತಾತಂಗೆ, ನಮ್ಮ ಮುತ್ತಾತ ಮುತ್ತಜ್ಜಿಗೆ ಊಟ ಎಲ್ಲ ತಿನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಮಾಮ ಡೋರೆಲ್ಲ ಮುಚ್ಕೊಂಡು ಹೋಗಿದ್ರು. ತೆಗೆದಾದ್ಮೇಲೆ ಇಲ್ಲಿಗೆ ಕೆಳಗಡೆ ಇಳಿದು ಬಂದ್ವಿ. ನಮ್ಮ ಅಕ್ಕ ಊಟಕ್ಕೆಲ್ಲ ರೆಡಿ ಮಾಡಿದ್ಲು. ಸೊ ಕೇಟ್ರಿಂಗಿಗೆ ಊಟ ಹೇಳಿದಿತ್ತು. ಕೇಟ್ರಿಂಗಿಂದ ಅನ್ನ, ಸಾಂಬಾರು, ಏನೋ ಮಜ್ಜಿಗೆಯಿಂದ ಎಲ್ಲ ಬಂದಿತ್ತು. ನಾನು ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯವರೆಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ರು. ಹಾಗೆ ನಮ್ಮ ಕೆಳಗಡೆ ಮನೆ ಅಕ್ಕ, ಉಷಾ ಅಕ್ಕ ಮತ್ತು ಪೂಜಕ್ಕ ಎಲ್ಲರೂ ಬಂದಿದ್ದರು. ಆಮೇಲೆ ನಮ್ಮ ವಿದ್ವಾನ್ ಪ್ರಜ್ಞಾನ್ ಇಬ್ಬರು ಫ್ರೆಂಡ್ಸ್ಗಳು ಬಂದಿದ್ದರು. ತುಂಬ ಜನ ಮಕ್ಕಳು ಬಂದಿದ್ದರು. ಅವರೇ ಸೆಲ್ಫಾಗಿ ಕರ್ಕೊಂಡ್ಬಂದರು. ಅದರಲ್ಲಿ ಪ್ರಸಾದು, ಇನ್ನೊಂದು ಹುಡುಗ, ನಮ್ಮ ಟಿಂಕು, ಎಷ್ಟೊಂದು ಜನ ಮಕ್ಕಳು ಬಂದಿದ್ದರು. ನಾನು ಆಫೀಸ್ಗೆ ಹೋಗೋ ರೀಸನ್ಗೆ ಯಾರು ಬಂದಿದ್ದರು ಆ ಕ್ಲಿಪ್ಪಿಂಗ್ ಎಲ್ಲನೂ ಮಿಸ್ ಆಗಿದೆ. ನಾನು ನಮ್ಮ ಅಕ್ಕಂಗೆ ಹೇಳಿದ್ದೆ ತಗೋ ಅಂತ, ಬಿಕಾಸ್ ಅವಳು ಊಟ ಬಡಿಸೋ ಬ್ಯುಸಿಯಲ್ಲಿ ಮರ್ತೋಗ್ಬಿಟ್ಟಿದ್ದಲ್ಲ. ನಾನು ಒಂದು 2 ಪಂಕ್ತಿಗೆ ಊಟ ಬಡಿಸ್ಬಿಟ್ಟೆ ಆಫೀಸ್ಗೆ ಹೊರಟೆ. ಬಿಕಾಸ್ ಅಸೆಟ್ ಸಬ್ಮಿಟ್ ಮಾಡಬೇಕಿತ್ತು. ನಾನು ವಾಪಸ್ ಬರೋಷ್ಟಕ್ಕೆ ಎಲ್ಲರೂ ಬಂದಿದ್ದಾರೆ. ನಮ್ಮ ಬಿಂದು ಅಕ್ಕ ಮತ್ತು ನಮ್ಮ ಆನಂದಣ್ಣ ಮಿಸ್ ಆಗಿದ್ದಾರೆ. ಅವರು ಬಂದಿದ್ದರು ಬಟ್ ಮಿಸ್ ಆಗಿದ್ದಾರೆ. ಹಾಸನಿಂದ ನಮ್ಮ ಅತ್ತೆಯವರ ಅಮ್ಮ ಬಂದಿದ್ದರು, ಭಾರತಿ ಆಂಟಿ ಅಂತ. ಅವ್ರ ಪಾಪ ವಡೆ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಮಂಜಮ್ಮ, ಕುಮ್ಮಿ ಅಕ್ಕ ಮತ್ತು ನಮ್ಮ ಲಕ್ಷ್ಮೀ ದೇವಕ್ಕ ಎಲ್ಲರೂ ಬಂದಿದ್ದರು. ಬಾಲಾಜಿ ಅಣ್ಣ ಬಂದಿದ್ದರು. ಎಲ್ಲರದು ಕೂತಿರ್ಬೇಕಾದ್ರೆ ನಾನು ವಾಪಸ್ ಬರೋಷ್ಟಕ್ಕೆ ಎಷ್ಟು ಜನ ಇದ್ರು ಅಷ್ಟು ಜನ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.